ಗುಡ್ ಈವ್ನಿಂಗ್. ನಮ್ಮ ಮನೆ ಮೇಲಿರುವಂಥ ಮಲ್ಬೆರಿ ಗಿಡದಲ್ಲಿ ಎಷ್ಟೊಂದು ಮಲ್ಬೆರಿ ಹಣ್ಣು ಬಿಟ್ಟಿದೆ, ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಫಸ್ಟ್ ಟೈಮ್ ಇಷ್ಟೊಂದು ಹಣ್ಣು ಬಂದಿರೋ ಅಂಥದ್ದು ಹಣ್ಣು ಇದೇನೆ. ಇದು ಇನ್ನು ಈ ಕಲರ್ ಅಂದರೆ ಬ್ಲ್ಯಾಕ್ ಕಲರ್ ಆಗಬೇಕು, ಆವಾಗೇ ಹಣ್ಣು ತಿನ್ನೋದಕ್ಕೆ ಚೆನ್ನಾಗಿರೋದು. ಆ್ಯಂಡ್ ಈ ಥರನೂ ನಾವು ತಿನ್ಬೋದು, ಬಟ್ ಅದು ಸ್ವಲ್ಪ ಸ್ವಲ್ಪ ಹುಳಿ ಇರುತ್ತೆ. ಈ ಥರ ಲೈಟ್ ರೆಡ್ಡಿಶ್ ಆಗಿರೋವಂಥದ್ದು ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಟೈಮ್ ಇಷ್ಟೊಂದು ಹಣ್ಣು ಬಿಟ್ಟಿರೋ ಅಂಥದ್ದು. ಇವಾಗ ಬೇಸಿಗೆಗಾಲ ಅಂತ ಹೇಳಿಬಿಟ್ಟೇನೋ ಜಾಸ್ತಿ ಬಂದಿದೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಹಣ್ಣಾದಮೇಲೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಇನ್ನೂ ಬ್ಲ್ಯಾಕ್ ಕಲರ್ ಆಗಬೇಕು, ಈ ಥರ ಈ ಸೈಡಲ್ಲಿ ಆಗಿದೆ ನೋಡಿ. ಇದನ್ನು ನಾನು ಕಿತ್ತೆ ನೋಡಿ, ಇದು ಸೈಡಲ್ಲಿ ಎಷ್ಟು ಬ್ಲ್ಯಾಕ್ ಆಗಿದೆಯಲ್ಲ ಅಷ್ಟು ಆದರೆ ಇದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಒಳ್ಳೆಯದು ಇದು ಹೆಲ್ತ್ಗೆ ಕೂಡ. ಈ ಟೈಮಲ್ಲಿ ಎಲ್ಲ ಕಡೆ ಸ್ಟ್ರಾಬೆರಿ ಜೊತೆ ಮಲ್ಬೆರಿ ಕೂಡ ಬಾಕ್ಸಲ್ಲಿ ಮಾರ್ತಾರೆ. ಐ ಆಮ್ ಸೋ ಹ್ಯಾಪಿ. ಇದೆಲ್ಲ ಬಿಡಿಸಾದ್ಮೇಲೆ ಕೂಡ ನಾನೊಂದು ಮಿನಿ ವ್ಲಾಗ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಆ್ಯಂಡ್ ಯಾರಿಗೆಲ್ಲ ಈ ಒಂದು ಹಣ್ಣು ಯಾರೆಲ್ಲ ತಿಂದಿದ್ದೀರಾ, ಹಾಗೆ ಯಾರಿಗೆಲ್ಲ ಇಷ್ಟ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.